ಈಗ ನಮ್ಮ ಪ್ರಸಾದ್ ಜೋಶಿ ಅವರು ಹೇಳಿರುವಂಥದ್ದು ಅವನು ನಿಜವಾಗ್ಲೂ ಸೆಂಟ್ರಲ್ ಗೌರ್ಮೆಂಟ್ಗೆ ಅನ್ಪಿಟ್ಟು ಆ ವ್ಯಕ್ತಿ. ಯಾಕೆ ಮೋದಿಯವರು ಮೊದಲು ಒಂದು ಸಲ ಹೇಳಿದರು ಎಲ್ಲರೂ ವಡೆ ಮಾಡಿ ಪಕೋಡ ಮಾರಿ ಓಕೆ ಜೀವನ ಮಾಡೋಕ್ಕೇನೋ ಒಂದು ಮಾರೋಣ. ಇವ್ರ ಕೈಲಿ ತಂದು ಪೆಟ್ರೋಲು ಡೀಸೆಲು ಗ್ಯಾಸ ತಂದು ಕೊಡೋ ತಾಕತ್ತಿಲ್ದೇ ಇವರು ನೀನು ಇದಿಲ್ಲ ಅಂದರೆ ಅದಕ್ಕೆ ಬದಲಾಗು ಅನ್ನೋದು. ಅದಿಲ್ಲ ಅಂದರೆ ಈಗ ಗ್ಯಾಸ್ ಇಲ್ಲ ಅಂತ ಹೇಳ್ತೀರಲ್ಲಪ್ಪ, ಪೆಟ್ರೋಲು ಇಲ್ಲ ಅಂದರೆ ಅವಾಗ ಇನ್ನೆತ್ಗೆ ಹೋಗಲಿ, ಇನ್ನೇನು ಕೊಡಿಸ್ತೀರ ಅವಾಗ? ಗಾಳಿನೂ ನೀರನ್ನೂ ಹಾಕೋ ಓಡಿಸು ಅಂತ ಹೇಳ್ತೀರಾ? ತಂತ್ರಜ್ಞಾನ ಏನಾರು ಮುಂದುವರಿಸಿದ್ದೀರಾ? ಅದನ್ನೇನಾರು ತಂತ್ರಜ್ಞಾನ ಮುಂದುವರಿಸಿ ಗಾಳಿ ನೀರು ಹಾಕೋ ಓಡಿಸುವಂಥದ್ದು ಏನಾರು ಇದ್ರೆ ಹೇಳಿ, ನಾವು ಅದನ್ನು ಕೂಡ ಮಾಡ್ತೀವಿ. ಪ್ರಸಾದ್ ಜೋಶಿ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀವಿ, ಈ ಮಾತು ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿದ್ದು ಈ ಮಾತು ತರವಲ್ಲ, ಈ ಮಾತು ಆಡಬಾರ್ದು. ನೀವು ಏನೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ ತಂದು ಕೊಡ್ತೀವಿ ಅಂತ ಏನು ಸಮಜಾಯಿಸಿ ಕೊಟ್ಕೊಬೋದುವಿನ ಅದು ಬಿಟ್ಬಿಟ್ಟು ನೀವು ಈ ಗ್ಯಾಸಿಂದ ನೀವು ಎಲ್ಲ ಹೋಗಿ ಪೆಟ್ರೋಲ್ ಹಾಕಿ ಓಡಿಸಿ ಅಂದರೆ ಪೆಟ್ರೋಲ್ಗೆ ಮುಗಿಬಿದ್ರು, ಪೆಟ್ರೋಲಿಂದ ಎಲ್ಲಿ ತಂದು ಕೊಡ್ತೀಯಾ? ಅವಾಗ ಇನ್ಯಾತ್ಗೆ ಹೋಗು ಅಂತ ಹೇಳ್ತೀಯಪ್ಪ. ಪ್ರಸಾದ್ ಜೋಶಿ ಅವರೇ, ದಯಮಾಡಿ ನಿಮ್ಮ ಈ ಹೇಳಿಕೆಯನ್ನು ವಾಪಸ್ ತಗೊಳ್ಳಿ. ನಮ್ಮ ರಾಜ್ಯದಲ್ಲಿ ಜನ ಇವತ್ತು ಗ್ಯಾಸು ಪೆಟ್ರೋಲ್ ಇಲ್ಲದೆ ಸಾಯ್ತವ್ರೆ. ಇದ್ರ ಬಗ್ಗೆ ನಿಮ್ಮ ಸೆಂಟ್ರಲ್ ಮಂತ್ರಿಮಂಡಲ ಕೂತು ತುರ್ತು ಸಭೆ ಕರೆದು ಎಲ್ಲಿ ಸಿಗುತ್ತೆ ಅಲ್ಲಿಂದ ತರಿಸಿ ನಮ್ಮ ಇಂಡಿಯಾದ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನೀವು ಕಾರ್ಯರೂಪರಾಗಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್.